ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಸಕ್ಕರೆನೇ ಬಳಸದೆ, ಕಾರ್ನ್ ಫ್ಲವರ್ ಇಲ್ಲದೆ, 2 ಸ್ಪೂನ್ ತುಪ್ಪ, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಬೆಲ್ಲ ಇದ್ದರೆ ಸಾಕು. ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಸ್ಟೋರೇಬಲ್ ಆಗಿರ್ತಕ್ಕಂಥ, ಅಂದರೆ ನಾವು ಇದನ್ನು ಒಂದು ವಾರದವರೆಗೂ ಕೂಡ ಫ್ರಿಜ್ಜಲ್ಲಿಟ್ಟು ಬಳಸ್ಕೊಳ್ಬೋದು. ಅಷ್ಟೊಂದು ರುಚಿಕರವಾಗಿರ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಬಳಸ್ಕೊಳ್ತಿದ್ದೀನಿ. ಇದೇ ಅಕ್ಕಿ ಬೇಕು ಅಂತೇನಿಲ್ಲ, ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಯಾವ ಅಕ್ಕಿನ ಬಳಸ್ತೀರಿ ಅದೇ ಅಕ್ಕಿನ ಬಳಸ್ಕೊಳ್ಬೋದು. ಇವಾಗ ಇದನ್ನು ಒಂದು 2 ಸರಿ ತೊಳೆದಿಟ್ಕೊಳ್ಬೇಕಾಗತ್ತೆ. ಒಂದು 2ರಿಂದ 3 ಸರಿ ರೇಷನ್ ಅಕ್ಕಿ ಆಗಿರೋದ್ರಿಂದ ನೀಟಾಗಿ ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಬರೋಣ. ಇವಾಗ ನೋಡಿ ತೊಳೆದಿದ್ದಾಗಿದೆ. ಈ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 2ರಿಂದ 3 ಗಂಟೆವರೆಗೂ ನೆನೆಸಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಕಾರ್ನ್ ಫ್ಲವರ್ ಆಗಲಿ ಅಥವಾ ಮೈದಾ ಆಗಲಿ ಅಥವಾ ಹಾಲಿನ ಪೌಡ್ರ್ ಆಗಲಿ ಮಿಲ್ಕ್ ಪೌಡ್ರ್ ಆಗಲಿ ಬಳಸ್ತಿಲ್ಲ. ಕೇವಲ ಅಕ್ಕಿ, ಬೆಲ್ಲ, 2 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಈ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸ್ವೀಟ್ನ ಮಾಡ್ತಿರೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಇವಾಗ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 2ರಿಂದ 3 ಗಂಟೆ ನೆನೆಸಿಟ್ಕೊಳ್ತಿದ್ದೀನಿ. ಇವಾಗ ನೋಡಿ, ಒಂದು 2ರಿಂದ 3 ಗಂಟೆ ಆಗಿತ್ತು. ಪರ್ಫೆಕ್ಟಾಗಿ ಅಕ್ಕಿ ನೆಂದ್ಕೊಳ್ಬೇಕು. ಎಷ್ಟು ಅಕ್ಕಿ ನೆಂದ್ಕೊಳ್ಳುತ್ತೋ ಅಷ್ಟು ರುಬ್ಬುವಾಗ ಅನುಕೂಲ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮಾಡಿದಾಗ ಅಕ್ಕಿ ಒಡ್ಕೊಳ್ಬೇಕು. ಹಾಗೆ ಈ ರೀತಿ ನಾವು ಪ್ರೆಸ್ ಮಾಡಿದಾಗ ಒಂದಿರೋ ಅಕ್ಕಿ 2 ಅಥವಾ 3 ಹೋಳುಗಳಾಯಿತು ಅಂತಂದರೆ ಪರ್ಫೆಕ್ಟಾಗಿ ನೆನ್ಕೊಂಡಿದೆ ಅಂತ ಅರ್ಥ. ಇವಾಗ ನೆಂದಿರ್ತಕ್ಕಂಥ ಅಕ್ಕಿನ ನಾನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರಬೇಕು. ಒಂದು ಸ್ವಲ್ಪನೂ ಅಕ್ಕಿ ತರಿ ಇರಬಾರ್ದು. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಇದು ಹೆಚ್ಚು ಕಡಿಮೆ ಅಕ್ಕಿ ಹಾಲು ರೀತಿಯಲ್ಲಿ ಕಾಣಿಸ್ತಿದೆ, ಆದರೆ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಯಾಕಂದರೆ ಈ ಸ್ವೀಟಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದ್ಸರಿ ಶೋಧಿಸ್ಕೊಳ್ಳೋಣ. ಹಾಗಾಗಿ ಒಂದು ಪಾತ್ರೆಗೆ ಒಂದು ಜರಡೆ ಇಟ್ಕೊಂಡಿದ್ದೀನಿ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಈ ಒಂದು ಮಿಶ್ರಣದಲ್ಲಿ ಏನಾದರೂ ಅಕ್ಕಿ ತರಿ ಇತ್ತು ಅಂತಂದರೆ ನಾವು ತಗೊಳ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ಸ್ವೀಟ್ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದ್ಸರಿ ಈ ರೀತಿ ಶೋಧಿಸ್ಕೊಳ್ಳಿ. ನಾನಿಲ್ಲಿ ನೈಸಾಗಿ ರುಬ್ಬಿರೋದ್ರಿಂದ ಒಂದು ಸ್ವಲ್ಪನೂ ಅಕ್ಕಿ ತರಿಯನ್ನು ಉಳಿದಿರಲಿಲ್ಲ. ನೋಡಿ, ಈ ರೀತಿಯಲ್ಲಿ ನೋಡಿ, ಇಷ್ಟು ಮಂದವಾಗಿರ್ತಕ್ಕಂಥ ಒಂದು ಅಕ್ಕಿ ಹಾಲಿನ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಈ ಸೈಡಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಯಾವ ಕಪ್ಪಿಂದ ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಂಡಿದ್ದೀನಿ. ನೀವು ಸ್ವೀಟ್ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಕೂಡ ಬೆಲ್ಲ ಬಳಸ್ಕೊಳ್ಬೋದು. ಹಾಗೆ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲನ ನಾವು ಕರಗಿಸ್ಕೊಳ್ಬೇಕು. ಪಾಕದ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇದನ್ನು ಕೂಡ ಒಂದು ಸೈಡಲ್ಲಿ ಇಡೋಣ. ಇವಾಗ ಒಂದು ಟಿನ್ ತೊಗೊಂಡಿದ್ದೀನಿ. ಈ ರೀತಿ ಟಿನ್ ಆದರೂ ತೊಗೊಳ್ಳಿ ಅಥವಾ ತಟ್ಟೆ ಆದರೂ ಬಳಸ್ಕೊಳ್ಬೋದು. ಈ ಟಿನ್ನಿಗೆ ನಾನು ಇಲ್ಲೊಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಈ ರೀತಿ ಟಿನ್ನು ಅಥವಾ ಬಾಕ್ಸಿಗೆ ಹಾಕೋ ಇಷ್ಟ ಇಲ್ಲ ಅಂತಂದರೆ ತಟ್ಟೆ ಕೂಡ ತುಪ್ಪ ಅಥವಾ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೋದು. ಇವಾಗ ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಅದೇ ಕಪ್ಪಿಂದ, ಅಂದರೆ ಅಳತೆಗೋಸ್ಕರ ಯಾವ ಕಪ್ ತೊಗೊಂಡಿದ್ದೆ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, 2 ಕಪ್ ಆಗುವಷ್ಟು ಹಾಲು. ಇವಾಗ ಈ ಹಾಲನ್ನ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೊಳ್ಬೇಕು. ಜಾಸ್ತಿ ಕೂಡ ಬಿಸಿ ಆಗಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಅನ್ನಿಸ್ಬೇಕು ಅಷ್ಟೇ. ಇವಾಗ ನೋಡಿ, ಹಾಲು ಬಿಸಿಯಾಗಿದೆ. ಬಿಸಿಯಾಗಿರ್ತಕ್ಕಂಥ ಹಾಲಿಗೆ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಮಿಶ್ರಣನ ಸೇರಿಸ್ಕೊಳ್ಬೇಕು. ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಮಿಶ್ರಣನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಸೇರಿಸ್ಕೊಳ್ಳಿ. ಅಕ್ಕಿ ಮಿಶ್ರಣನ ಹಾಲಿಗೆ ಸೇರಿಸಿದ ನಂತರ ಕೂಡ ಅಷ್ಟೇ ಕೈ ಬಿಡ್ದಾಗೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಅಕ್ಕಿ ಮಿಶ್ರಣ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದೇ ಒಂದು ರೀತಿಯಲ್ಲಿ ಕಲಿಸ್ತಾ ಇರಬೇಕು. ನೋಡಿ, ಈ ರೀತಿ ಗಟ್ಟಿ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬಂದಾಗ ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ. ತೊಂದರೆ ಇಲ್ಲ, ಒಂದು ಸ್ವಲ್ಪ ಕೂಡ ಗಂಟುಗಳಾಗೋದಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೇಕು. ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಆದರೆ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಬೆಲ್ಲದ ನೀರು ಸೇರಿಸ್ಕೊಂಡ್ಮೇಲೆ ಮತ್ತೆ ನಾವು ಈ ಮಿಶ್ರಣ ಬೆಲ್ಲದ ನೀರಿನ ಜೊತೆಗೆ ಅಥವಾ ಸ್ವೀಟಿನ ಜೊತೆಗೆ ಹೊಂದ್ಕೊಳ್ಬೇಕು. ಆ ರೀತಿ ಕಲಿಸ್ತಾ ಬರಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊದಲಿಗೆ ಈ ರೀತಿ ಕಲಿಸ್ಕೊಳ್ಳಿ. ನಂತರ ಮಿಶ್ರಣಕ್ಕೆಲ್ಲನೂ ಬೆಲ್ಲ ಬೆರೆದ ನಂತರ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಆ ಸ್ವೀಟ್ ಅಂಶ ಕರೆಕ್ಟಾಗಿ ಅಕ್ಕಿ ಹಿಟ್ಟಿನ ಜೊತೆಗೆ ಹೊಂದ್ಕೊಂಡಿದೆ.
ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬರಬೇಕು. ಈ ಹಂತದಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಒಮ್ಮೆಲೇ 2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ಬಾರ್ದು. ಜಸ್ಟ್ ಫಸ್ಟ್ 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಕಲಿಸ್ತಾ ಬನ್ನಿ. ಈ ಹಂತದಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ಗಂಟುಗಳಾಗೋ ಚಾನ್ಸಸ್ ಅಂತೂ ಒಂದು ಸ್ವಲ್ಪ ಕೂಡ ಇರೋದಿಲ್ಲ. ಆದರೆ ಕೈ ಬಿಡದ ಹಾಗೆ ಕಲಿಸ್ತಾ ಇರಬೇಕು. ನೋಡಿ ಈ ರೀತಿ ಕಲಿಸ್ತಾ, ಇಲ್ಲಿ ತುಪ್ಪನ ತುಂಬ ಜಾಸ್ತಿ ಕೂಡ ಈ ಒಂದು ಸ್ವೀಟು ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ 1.5 ಸ್ಪೂನ್ ಆಗುವಷ್ಟು ತುಪ್ಪ ಆದರೆ ಸಾಕಾಗುತ್ತೆ. ಜಾಸ್ತಿ ಆಯಿತು ಅಂತಂದರೆ ಹೀರ್ಕೊಳ್ಳೋದು ಕೂಡ ತುಂಬಾ ಕಡಿಮೆ. ನಾನು ಇಲ್ಲಿ ಇನ್ನೊಂದು ಸ್ಪೂನ್ ಕೂಡ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಜಾಸ್ತಿ ಆದಾಗ ನೋಡಿ ಕೆಳಗಡೆ ನೋಡ್ತಿದ್ದೀರಲ್ಲ, ಈ ರೀತಿ ಹೀರ್ಕೊಳ್ಳೋದಿಲ್ಲ. ಯಾಕಂದರೆ ಹಾಲಿನಲ್ಲಿ ಬಳಸಿರೋದ್ರಿಂದ ತುಪ್ಪದ ಅವಶ್ಯಕತೆ ಏನು ಜಾಸ್ತಿ ಇರೋದಿಲ್ಲ. 1.5 ಸ್ಪೂನ್ ಅಥವಾ 1 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಸಾಫ್ಟ್ ಆಗಬೇಕು. ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಉಂಡೆ ಕಟ್ಕೊಂಡು ಚೆಕ್ ಮಾಡಿಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡ್ಬಿಡೋಣ. ರೆಡಿಯಾಗಿದೆ. ಈ ಸೈಡಲ್ಲಿ ನಾವು ಆಲ್ರೆಡಿ ಟಿನ್ನಿಗೆ ತುಪ್ಪ ಅಪ್ಲೈ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟಿನ್ನಿಗೆ ಈ ರೀತಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ತಾ ಬನ್ನಿ. ತುಂಬ ಈಸಿಯಾಗಿ ಬರುತ್ತೆ. ಟಿನ್ನಿಗೆ ಬೇಕಾದ್ದು ಟಿನ್ನಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ತಟ್ಟೆಗೂ ಕೂಡ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೋದು. ಹಾಗೆ ಸ್ಪ್ರೆಡ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಆದರೆ ಕನ್ಸಿಸ್ಟೆನ್ಸಿ ಇದೇ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ನಾವು ಅಥವಾ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕು. ತೀರಾ ತಿಳುವಾಗಿದ್ದಾಗ ಈ ಸ್ವೀಟು ಈ ರೀತಿ ಬರಲ್ಲ. ಯಾಕಂದರೆ ಯಾವುದೇ ರೀತಿಯ ಕಾರ್ನ್ ಫ್ಲೋರ್ ನಾವಿಲ್ಲಿ ಯೂಸ್ ಮಾಡಿರೋದಿಲ್ಲ. ಕೇವಲ ಅಕ್ಕಿ ಹಿಟ್ಟಿನ ಸ್ವೀಟ್ ಆಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಸ್ವೀಟನ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಒಂದು ಸ್ವಲ್ಪ ಸ್ಪೂನ್ ಸಹಾಯದಿಂದ ನಾನು ನೈಸಾಗಿ ಬರಲಿ ಅನ್ನೋದಕ್ಕೋಸ್ಕರ ಒಂದು ಸ್ಟ್ರಕ್ಚರಿಗೋಸ್ಕರ ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಇವಾಗಲೇ ಮಾಡುವಾಗಲೇ ಕೂಡ ಒಂದು ಸ್ವೀಟು ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ನಾವು 1 ಗಂಟೆ ಅಥವಾ 2 ಗಂಟೆ ರೂಮ್ ಟೆಂಪ್ರೇಚರಲ್ಲಿ ಇಡೋದಾಯಿತು ಅಂದರೆ 1 ರಿಂದ 2 ಗಂಟೆ, ಇಲ್ಲ ಫ್ರಿಜ್ಜಲ್ಲಿ ಇಡೋದಾಯಿತು ಅಂದರೆ ಒಂದು ಅರ್ಧ ಗಂಟೆ ಸಾಕಾಗುತ್ತೆ. ಇವಾಗ ನೋಡಿ ನಾನು ಕೂಡ ಒಂದು ಸ್ವಲ್ಪ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನಂತರ ತೆಗೆದು ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ತಟ್ಟೆಗೆ ಏನಾದರೂ ಹಾಕಿದ್ದಾಯಿತು ಅಂತಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ನೋಡಿ ತುಂಬಾ ಸುಲಭವಾಗಿ 1 ಕಪ್ ಅಕ್ಕಿ ಇತ್ತಂದರೆ ಸಾಕು. 3 ಪದಾರ್ಥಗಳನ್ನು ಬಳಸಿಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಅಕ್ಕಿ ಸ್ವೀಟ್ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.